ವಡಾಪಾವ್ ಮಾಡೋ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾನು ನೀರು ತೊಗೊಂಡಿದ್ದೀನಲ್ವ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಾನು ಇಲ್ಲಿ ವಡಾಪಾವ್ಗೋಸ್ಕರ 2 ಆಲೂಗಡ್ಡೆ ಮತ್ತು ಒಂದು ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಈಗ 1 ಲೋಟ ನೀರು ಕೂಡ ಹಾಕ್ಕೋತಾ ಇದ್ದೀನಿ. ನಾನು 1 ಲೋಟ ನೀರು ಹಾಕಿ ಇದನ್ನು ಈಗ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರನೇ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋತೀನಿ ಇದನ್ನು. ಅದಕ್ಕೆ ಇವಾಗ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ತಗೋತಾ ಇದ್ದೀನಿ. ನಾನು ಇದನ್ನು ವಾಶ್ ಮಾಡ್ಕೋತೀನಿ. ನಾನು ಇನ್ನು ನೋಡಿ ಆಗಿದೆ. ಈಗ ಇದನ್ನು ಈ ಥರ ತೆಗೆದಿಟ್ಕೊಳ್ಳೋಣ. ನಾವು ಈಗ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಈಗ ಸಾಸಿವೆ, ಜೀರಿಗೆ ಮತ್ತು ಗ್ರೀನ್ ಚಿಲ್ಲಿ, ಆನಿಯನ್, ನುಣ್ಣಗೆ ಹೆಚ್ಚಿರೋ ಆನಿಯನ್ನು ಎಲ್ಲ ಹಾಕ್ಕೊಂಡು ನಾವು ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಉಪ್ಪನ್ನ ಸೇರಿಸ್ಕೊಳ್ಳೋಣ. ಉಪ್ಪು ಮತ್ತು ಅರಿಶಿನ ಪುಡಿನ ಸೇರಿಸ್ಕೊಂಡು ಇದನ್ನು ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ, ಈಗ ನಾವು ಬೇಯಿಸಿಟ್ಕೊಂಡಿರುವಂಥ ಬಟಾಣಿ ಆಲೂಗಡ್ಡೆನ ಸೇರಿಸ್ಕೊಂಡು ಇದನ್ನು ನೀಟಾಗಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ನೋಡಿ, ಚೆನ್ನಾಗಿ ಕಾಣ್ತಿದೆ ಅಲ್ವಾ. ನಾನು ಬಾಣಲಿನ ಇಟ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ವಡಾಪಾವ್ ಮಾಡೋದಕ್ಕೆ. ಈಗ ವಡಾಪಾವ್ ಮಾಡೋದಕ್ಕೆ ಏನೇನು ಬೇಕು ಅಂತ ಹಾಕ್ಕೊಳ್ಳೋಣ. ಕಡಲೆ ಹಿಟ್ಟು ಮತ್ತು ಸೋಡಾ ಮತ್ತು ಉಪ್ಪು ಎಲ್ಲ ನೀಟಾಗಿ ಸೇರಿಸ್ಕೊಂಡು ಇದನ್ನು ಈಗ 1 ಲೋಟ ನೀರು ತೊಗೊಂಡಿದ್ದೀನಿ. ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದನ್ನೀಗ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಪ್ಲೇಟಲ್ಲಿ ತಣ್ಣಗಾಗಲಿ ಅಂತ ತೆಗೆದಿಟ್ಟಿದ್ದೆ ಇದನ್ನು. ಈಗ ಈ ಥರ ಒಂದೊಂದೇ ಉಂಡೆ ಟೈಪು ಮಾಡಿ ಇಟ್ಕೋಬೇಕಾ. ನೋಡಿ, ಇಲ್ಲಿ ಒಂದು 6 ಉಂಡೆನ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಸೈಡಿಗೆ ಜರಗಿಸಿ ಈಗ ಕಡಲೆ ಹಿಟ್ಟನ್ನ ತಗೊಳ್ಳೋಣ. ನಾವು ಎಣ್ಣೆ ನೋಡಿ ಬಿಸಿಯಾಗಿದೆ. ಈಗ ಇದನ್ನು ನಾವು ವಡಾಪಾವ್ ಮಾಡೋದಕ್ಕೆ ನಾವು ಈ ಥರ ಬೋಂಡನ ನೀಟಾಗಿ ಈ ಥರ ತಗೊಂಡು ಈ ಥರ ಒಂದೊಂದನ್ನೇ ನೀಟಾಗಿ ನೋಡಿ, ಇಲ್ಲಿ ಬೋಂಡ ರೆಡಿ ಆಗ್ತಿದೆ. ಈಗ 2 ಸೈಡಿ ತಿರುಗಿಸಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು. ನೋಡಿ, ಆಗ್ತಿದೆ. ಇಲ್ಲಿ ನಾನು ವಡಾಪಾವ್ಗೆ ಬೇಕ್ರಿಯಿಂದ ವಡಾಪಾವ್ ಬಂದು ತರಿಸ್ಕೊಂಡಿದ್ದೀನಿ. ನಾನು ಇದನ್ನು ರೆಡಿ ಮಾಡೋದನ್ನು ತೋರಿಸ್ಕೊಡ್ತೀನಿ ನಾನು. ಮತ್ತು ಇದು ಕೊತ್ತಂಬರಿ ಚಟ್ನಿ ಮಾಡಿದ್ದೀನಿ ನಾನು. ಮತ್ತು ಈರುಳ್ಳಿ ಕೊತ್ತಂಬರಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ವಡಾಪಾವ್ ರೆಡಿ ಆಗ್ತಿದ್ದಂಗೆ ಮತ್ತು ನಾನು ಒಂದು ಸೈಡು ಚಿಲ್ಲಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ನಾವು. ನೋಡಿ, ಈಗ ರೆಡಿಯಾಗಿದೆ. ಈಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ ಅಲ್ಲ, ಅದರಲ್ಲೇ ಗ್ರೀನ್ ಚಿಲ್ಲಿನೂ ಹಾಕ್ಕೊಂಡು 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಇದು ಫ್ರೈ ಆಗಿರೋ ಚಿಲ್ಲಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕಿದು. ಇವಾಗ ಇಲ್ಲಿ ಸೆಂಟ್ರಿಂದ ಕಟ್ ಮಾಡ್ಕೋಬೇಕು. ಇದನ್ನು ಈ ಥರ ಕಟ್ ಮಾಡಿಕೊಂಡು ಈ ಥರ ಮಾಡಿಕೊಂಡು ಇದಕ್ಕೆ ನಾವು ಇಲ್ಲಿ ಗ್ರೀನ್ ಚಟ್ನಿ ಮಾಡಿಟ್ಕೊಂಡಿದ್ದೀರಲ್ಲ, ಇದನ್ನು ಇದರಲ್ಲಿ ಹಾಕಿ ಇದಕ್ಕೆ ಸ್ವಲ್ಪ ಆನಿಯನ್ನು, ಕೊತ್ತಂಬರಿ ಎಲ್ಲ ಹಾಕಿ ಇದಕ್ಕೆ ಬಿಸಿಯಾಗಿರೋ ವಡಾಪಾವ್ ಥರ ಮಾಡಿ ಈ ಥರ ಮಾಡಿಕೊಂಡ್ರೆ ವಡಾಪಾವ್ ರೆಡಿ ಆಯಿತು. ನೋಡ್ತಿದ್ದೀರಲ್ವ, ಈ ಥರನೇ ವಡಾಪಾವ್ ರೆಡಿಯಾಗಿದೆ. ನಿಮಗೂ ವಡಾಪಾವ್ ರೆಸಿಪಿ ಇಷ್ಟ ಆದರೆ
ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.